ನಿಂತ್ಕೊ ಆಯ್ತು ನಿಂತ್ಕೊ. ಫಸ್ಟ್ ಡೇ ಬರೋವಾಗ ಐ ವಾಸ್ ಥಿಂಕಿಂಗ್ ಅಂದರೆ ಹೆಂಗೋ ಏನು ಹೋಗ್ತಾ ಇದ್ದೀನಿ ಅನ್ನೋ ಥರ ಒಂದು ಥಾಟ್ ಇತ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಬಾಯ್ ಚರಿತ್. ನಮ್ಮ ಹಾರ್ಸ್ ರೈಡಿಂಗ್ ರೊಟೀನು ಯಾವ ಥರ ಇರುತ್ತೆ ಅಂತ ನಿಮ್ಗೆ ಯಾರಿಗೂ ತೋರಿಸಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ತುಂಬ ಜನ ಬಂದಿದ ತಕ್ಷಣ ಡೈರೆಕ್ಟ್ ಕುದುರೆ ಮೇಲೆ ಮೌಂಟ್ ಮಾಡಿಸ್ತಾರೆ, ರೈಡ್ ಮಾಡಿಸ್ತಾರೆ ಅಂತೇಳಿ. ಅದಲ್ಲ, ಅದಕ್ಕೂ ಮುಂಚೆ ನಾವೇನೆಲ್ಲ ಪ್ರಿಪೇರ್ ಆಗ್ತೀವಿ ಫಿಟ್ನೆಸ್ ಅಂತ ನಾನು ನಿಮ್ಗೆಲ್ರಿಗೂ ತೋರ್ಸೋಕೆ ಹೊರಟಿದ್ದೀನಿ. ಇವರು ನಮ್ಮ ನೇಹ ಅಂತೇಳಿ ಸ್ಟೂಡೆಂಟು. ಸೊ ಇವತ್ತು ಇವ್ರ ಜೊತೆ ನಾನು ವರ್ಕೌಟ್ ಮಾಡಿ ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ರೆಡಿನಾ ನೇಹ? ರೆಡಿ? ಕಮ್ ವಾಮಪ್ಪಿಂದ ಸ್ಟಾರ್ಟ್ ಮಾಡೋಣ. ರೆಡಿ? 1 2 3 4 5 ರಿವರ್ಸ್. 1 2 3 4 5 ರಿವರ್ಸ್. 1 ಬ್ಯಾಕ್ ಹೆಡ್ ರೊಟೇಷನ್. 1 2 3 4 5 ಅಪೋಸಿಟ್. 1 2 3 4 5 ಅಪೋಸಿಟ್. 1 2 3 4 5 ಚೇಂಜ್. 2 3 4 5 1 2 3 4 5 opposite. 1 2 3 4 5 opposite. 1 2 3 4 5 opposite. 1 2 run ಮಾಡೋಣ. ರೆಡಿ? 1 2 3 ಸ್ಟಾರ್ಟ್. ಏನು ತಿಳಿಯೋ ಮಂಗ, ಏನು ಗೊತ್ತಿಲ್ಲ. ಪಾಪ ನೀನು ಕಚ್ಚಬೇಡ. ಮುತ್ತಿಕ್ತಾರ ನೋಡೋದು ಎಗ್ರಿ. ನಿಂತ್ಕೊ ಆಯ್ತು ನಿಂತ್ಕೊ. ರೆಡಿ? ಗೈಸ್, ಇವತ್ತು ನಾವು ವಾರ್ಮಪ್ ಮುಗಿಸಿ ವರ್ಕೌಟ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಕುದುರೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಔಟ್ಡೋರ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಅದ್ರ ಜೊತೆ ತುಂಬ ಜನ ಡೌಟ್ಸ್ ಇರುತ್ತೆ ನಿಮಗೆ, ನಾವು ಇಲ್ಲಿ ಬಂದು ಕಲಿಬೇಕಾದ್ರೆ ನಾವು ಎಲ್ಲಿ ಸ್ಟೇ ಆಗ್ತೀವಿ ಅಂತೇಳಿ. ನಮ್ಮದೇ ವಿಲ್ಲಾ ಇದೆ, ಆ ವಿಲ್ಲಾ ತನಕ ಇವಾಗ ರೈಡ್ ಮಾಡ್ಕೊಂಡು ಹೋಗಿ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ನಿಮ್ಗಳಿಗೆ ತೋರಿಸ್ತೀವಿ. ಓಕೆ, ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ ಬನ್ನಿ. ಓಕೆ ಸರಿನಾ? ಎಸ್. ಅದನ್ನು ತೊಗೊಂಡು ಅಲ್ಲೇ ಆಚೆ ಕಡೆ ಹೋಗಿ ಮೌಂಟ್ ಆಗ್ರಿ. ಎಸ್. ಗೇಟ್ ಫುಲ್ ಓಪನ್ ಮಾಡಿ. ಬನ್ನಿ ಬೇಗ. ನ್ಯಾ ಆಯ್ತು ಇದರಲ್ಲಿ. ಆಮೇಲೆ ಏನು ಗೊತ್ತಾನೆ, ಯಾವುದೇ ಕುದುರೆ ಆದ್ರೂ ಫಸ್ಟು ಹೊಸ ರೂಟ್ಗೆ ಹೋಗ್ಬೇಕಂದ್ರೆ ತುಂಬ ಗಲಾಟೆ ಮಾಡ್ತವೆ. ನೀನು ಇಷ್ಟು ದಿನ ರೈಡ್ ಮಾಡಿದ್ಯಾ, ಯಾವುದಾದ್ರು ಹೊಸ ರೂಟ್ಗೆ ಹೋಗ್ಬೇಕಾದ್ರೆ ಗಲಾಟೆ ಮಾಡುತ್ತೆ. ಸೊ ಅದೇ ನಾವು ಎಷ್ಟು ಪ್ರೀತಿಯಿಂದ ಸಾಕಿರ್ತೀವಿ ಅಂದರೆ ಅದಕ್ಕಿದೆಲ್ಲ ಕೆಲಸ ಅಂತ ಅನ್ನಿಸ್ತಾ ಇಲ್ಲ. ನಾವೆಲ್ಲ ಈಗೇನು ನಾವು ಕರ್ಕೊಂಡು ಹೋಗ್ತಾ ಇರೋದು ಅದಕ್ಕೆ ವರ್ಕ್ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೇನೆ ಅದು ಆರಾಮ್ಸೆ ಬರ್ತಾ ಇರೋದು. ಇಲ್ಲಾಂದರೆ ಈ ಹೊಸ ರೂಟಲ್ಲಿ ಹೋಗ್ತೀವಲ್ಲ, ವಾಪಸ್ ಹೋಗ್ತವೆ, ಇಲ್ಲಾಂದರೆ ಉಲ್ಟಾ ತಿರುಗ್ತವೆ, ಗಲಾಟೆ ಮಾಡ್ತವೆ. ಎಸ್ಪೆಷಲಿ ನಮ್ಮ ಕುದುರೆಗಳು ನೀವು ಎಷ್ಟು ದೂರನಾದರೂ ಕರ್ಕೊಂಡು ಹೋಗಿ, ಅವಕ್ಕೆ ನಮ್ಮ ಮೇಲೆ ಟ್ರಸ್ಟ್ ಜಾಸ್ತಿ, ಇವನೇ ನಮ್ಮವನು ಅಂತ. ಆ್ಯಕ್ಚುಲಿ ಗಾಯ್ಸ್, ನೇಹನ್ಗೆ ಈ ಕುದುರೆ ಬಿಟ್ಟು ಇನ್ನೊಂದು ಕುದುರೆ ಮೇಲೆ ಲವ್ ಆಗಿದೆ. ಹಾಂ, ಏನು ಎಷ್ಟು ಪಾಪ ಅವ್ನು ಬೇಜಾರು ಮಾಡ್ಕೊಳಲ್ವಾ? ಹಾಂ,
ಸದ್ಯದಲ್ಲೇ ಒಂದು ಸರ್ಪ್ರೈಸ್ ಕೊಡ್ತೀವಿ. ಆ ದೇವರು ಸಪೋರ್ಟ್ ಮಾಡಿದ್ರೆ, ಆಶೀರ್ವಾದ ಮಾಡಿದ್ರೆ, ಅವ್ನು ನಮ್ಮ ಹತ್ರ ಬರಬೇಕು ಅಂತ ಇದ್ದರೆ ನೆಕ್ಸ್ಟ್ ಟ್ರಿಪ್ಪು ಅರ್ಜುನ್ ಜೊತೆ ಆ ಕುದುರೆ ಮೇಲೆ ನೇಹ ಇರ್ತಾಳೆ. ಏನು ನೇಹ? ರಾತ್ರಿ ಎಲ್ಲ ನಿದ್ದೆ ಮಾಡ್ತಾಯಿಲ್ಲ ಪಾಪ. ಅದೇ ಕುದುರೆ ಬೇಕು ಅನ್ವರ್ಸ್ತಾ ಇರೋದು. ನಮಗೆ ಸಿಗುತ್ತೆ, ನಮ್ಮ ಹತ್ರನೇ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಬಂದೇ ಬರ್ತಾನೆ. ಹಾಂ, ಬಂದೇ ಬರ್ತಾನೆ. ಕನ್ಫರ್ಮ್ ಪಕ್ಕ. ಸರ್ಪ್ರೈಸ್, ಒಬ್ಬ ಹೊಸ ಗೆಸ್ಟ್ ಬರ್ತಾ ಇದ್ದಾನೆ ಗಾಯ್ಸ್, ಕಾಯ್ತಾ ಇರಿ. ಅದು ಅಕ್ಕ ಫುಲ್ಲು ಲವ್ವಿಂದ ಬೇಕೇ ಬೇಕು ಅಂತ ಹಠ ಮಾಡಿ ಕರ್ಸ್ಕೊತಾರೆ ಕುದುರೆ. ಬಟ್ ನನಗೂ ಸಖತ್ ಇಷ್ಟ. 3 ಅಟೆಂಪ್ಟಲ್ಲಿ ಮಿಸ್ ಆಗಿದ್ದಾನೆ. ನೋಡಿದ ತಕ್ಷಣ ಎಲ್ರಿಗೂ ಲವ್ ಆಗುತ್ತೆ. ಪಕ್ಕ ಲವ್ ಆಗುತ್ತೆ ಎಲ್ಲರೂ. ಏನು ಗೊತ್ತಾ, ಮೋಟೋ ಬ್ಲಾಗಿಂಗ್ ನೋಡಿದ್ಯಾ? ಮೋಟೋ ಬ್ಲಾಗಿಂಗ್ ನೋಡಿದ್ಯಾ? ಬೈಕಲ್ಲಿ ಬ್ಲಾಗಿಂಗ್ ಮಾಡೋದು, ಕಾರಲ್ಲೂ ಬ್ಲಾಗಿಂಗ್ ಮಾಡೋದು ನೋಡಿದೆ. ಫಸ್ಟ್ ಟೈಮ್ ಅನ್ಸುತ್ತಲ್ಲ ಹಾರ್ಸಲ್ಲಿ ಬ್ಲಾಗ್ ಮಾಡ್ತಾರೆ. ಬಟ್ ಏನು ಗೊತ್ತಾನೆ, ನೀನು ಕಲ್ತಿದ್ದು ಒಂದು 15 ಡೇಸ್ ಅಲ್ಲ, 15 ಡೇಸ್ ಕರೆಕ್ಟಾಗಿ ರೈಡ್ ಮಾಡಿದ್ದು. ಇವಾಗೆಲ್ಲ ಒಂದು 20 ರೈಡ್ ಆಗಿದೆಯಾ? 20 ಕ್ಲಾಸಸ್ ಆಗಿದೆ. ಹೊರಗಡೆ ಹೋಗಿರೋದು ಐ ಥಿಂಕ್ ಇಟ್ ಇಸ್ ವೆರಿ ಲೆಸ್. ಹಾಂ, ಕ್ಲಾಸಸ್ 20 ಕ್ಲಾಸಸ್ ಆಗಿದೆ. ಬಟ್ 20 ಕ್ಲಾಸಸ್ಸಲ್ಲೇ ನಮ್ಮ ಆಡಿಯನ್ಸು ನಿನ್ನ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಯಾಕಂದರೆ ಅಷ್ಟು ಚೆನ್ನಾಗಿ ಓಡಿಸ್ತಾ ಇದೆಯಾ. ನನ್ಗೆ ಯಾರೋನೇನ ಕೇಳ್ತಾ ಇದ್ರು, ಏನಂತ ಹೇಳು ಸರ್, ನಿಜವಾಗ್ಲೂ ಅವ್ರು ಇಲ್ಲೇ ಬಂದು ಕಲ್ತಿದ್ದ? ಹೌದಾ? 15 ಕ್ಲಾಸಲ್ಲಿ ಕಲ್ತಿದ್ರಾ ಅಂತ. ಅಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದೀನಿ ಅಂತನಾ? ಚೆನ್ನಾಗಿ ಓಡಿಸ್ತಾ ಇದೆಯಾ? ಆ್ಯಕ್ಚುಲಿ ಖುಷಿ ನನಗೆ. ಆಬ್ವಿಯಸ್ಲಿ. ಯಾಕಂದ್ರೆ ಫಸ್ಟ್ ಡೇ ನಾನು ಕುದುರೆ ಮುಟ್ಟಕ್ಕೂ ಹೆದರ್ಕೊಂತಾ ಇದ್ದೆ. ಆ್ಯಂಡ್ ಟುಡೇ ಐ ಕ್ಯಾನ್ ಮ್ಯಾನೇಜ್ ಒನ್ ಕುದುರೆ. ನೆನಪಿದೆ ನನಗೆ ಇನ್ನು, ನೀನು ಫಸ್ಟ್ ಟೈಮ್ ಮುಟ್ಟಿ ಓಡೋಗಿದ್ದು. ಅದು ನಮ್ಮ ಸ್ಪೀಡಲ್ಲ, ನೀನು ಮುಟ್ಲೇಬಾರ್ದು ಅನ್ನೋ ಥರ ಮಾಡಿದ್ದ ಅವನು. ಕಚ್ಬಿಟ್ಟಿದ್ದ, ಆಲ್ಮೋಸ್ಟ್ ಕಚ್ಚಕ್ಕೆ ಬರ್ತಾ ಇದ್ದ. ಆ್ಯಕ್ಚುಲಿ ನಿನಗೆ ರೈಡಿಂಗ್ ಕಲ್ತಾಗಿಂದ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಹೊಸ ಥರ? ಅಂದರೆ ನಿನ್ನಲ್ಲಿ ಚೇಂಜಸ್ ಏನೇನಾಗಿದೆ? ನನಗೆ ತುಂಬ ಪಾಸಿಟಿವ್ ಫೀಲ್ ಆಗುತ್ತೆ. ನಾನು ಒಂದು ದಿವಸ ಬರಲಿಲ್ಲ ಅಂದರೆ ಎನರ್ಜಿ ಲೆವೆಲ್ಲು ಆಗಿರ್ಬೋದು, ಇಲ್ಲಾಂದರೆ ಮೈಂಡು ಒಂಥರ ಆ ಮೈಂಡ್ ಫಾಗ್ ಇದ್ದೇ ಇರುತ್ತೆ. ನಾನು ಇಲ್ಲಿ ಬಂದು ಹೋದರೆ ನನ್ನ ಕೆಲಸಗಳು ಎಷ್ಟು ಫಾಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಡೇ ಎನರ್ಜೆಟಿಕ್ ಆಗೇ ಇರ್ತೀನಿ. ನಿಜವಾಗ್ಲೂ ನನ್ನ ಕೆಲಸಗಳು ಅಷ್ಟು. ಮುಂಚೆ ಎಲ್ಲ ಏನು ಮಾಡ್ತಾ ಇದ್ದೆ, ನಾನು ಎದ್ದೋಳೋದೆ, ಐ ಯೂಸ್ ಟು ವೇಕ್ ಅಪ್ ಓನ್ಲಿ ಅಟ್ 9:30, 10. ಸೊ ಇಲ್ಲಿ ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಐ ವೇಕ್ ಅಪ್ ಅಟ್ 4:30, 5 ದಿನಾಗ್ಲೂ, ನೋ ಮ್ಯಾಟರ್ ವಾಟ್. ನಾನು ಇಲ್ಲಿ ಬರ್ತೀನೋ ಬಿಡ್ತೀನೋ ನನಗೆ ಎಚ್ಚರ ಆಗಿಬಿಡುತ್ತೆ. ಆ್ಯಂಡ್ ಫುಲ್ ಡೇ ನಂಗೆ ಮಲ್ಕೋಬೇಕು, ಕುತ್ಕೋಬೇಕು, ರೆಸ್ಟ್ ತಗೋಬೇಕು ಅಂತಾನೆ ಅನ್ಸಲ್ಲ. ಎನರ್ಜಿ ಅಷ್ಟಿರುತ್ತೆ. ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ಲೈಫ್ ಚೇಂಜ್ ಆಗ್ತಾ ಇದೆ. ಹೇಳ್ತಾರೆ, ನಾನು ಎಷ್ಟೊಂದು ಕಡೆ ಓದಿದ್ದೆ, ಅಂದರೆ ಹಾರ್ಸ್ ಕ್ಯಾನ್ ಬಿ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಯುವರ್ ಮೈಂಡ್ ಸೆಟ್, ಆ ಥರದ್ದೆಲ್ಲ. ಬಟ್ ಇದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನನಗೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಬಟ್ ನಾನು ನಿನಗೆ ನೋಡ್ದಂಗೆ ಫಸ್ಟು ನಿನ್ನ ಹಾರ್ಸ್ ರೈಡಿಂಗ್ ಕಲಿತೀನಿ ಅಂತ ಹೇಳಿದಾಗ, ಯೂಶಲಿ ನೀನು ಡೈಲಿ ಬರೋದು ನಾಗರಬಾವಿಯಿಂದ. ಆಲ್ಮೋಸ್ಟ್ 70-60 ಕಿಲೋಮೀಟ್ರ್ ಆಗುತ್ತಾ? ಎಕ್ಸಾಕ್ಟ್ 60 ಕಿಲೋಮೀಟ್ರ್ ಆಗುತ್ತೆ. ನಾನು ಫಸ್ಟ್ ಏನು ಅಂದ್ಕೊಂಡೆ, ಯೂಶಲಿ ಯಾರು ಬರ್ತಾರೆ ಡೈಲಿ 1-2-3 ಕ್ಲಾಸ್ ಬರ್ತೀಯ ಅಂತ. ಆಮೇಲೆ 1 ವೀಕ್ ಬಂದೆ. 1 ವೀಕ್ ಆದಮೇಲೆ ಓಕೆ, 1 ವೀಕ್ ಬಂದಾದ್ಮೇಲೆ ಕಲ್ತ್ಬಿಟ್ಟು ನೆಕ್ಸ್ಟ್ ಬರಲ್ವೇನೋ ಅಂದ್ಕೊಂಡೆ. ಬಟ್ ನಿನ್ನ ಇಂಟ್ರೆಸ್ಟ್ ನೋಡ್ತಾ ನಮ್ಮ ಆಡಿಯನ್ಸ್ ಅಂದ್ಕೋಬೋದು, ಯಾರಿದು ನೇಹ ಈ ಥರ. ಅಂದರೆ ನಮ್ಮಲ್ಲಿ ಕಮ್ಮಿ, ತುಂಬ ಇಂಟ್ರೆಸ್ಟ್. ಅಂದರೆ ನಿಮಗೆ ಹಾರ್ಸ್ ರೈಡಿಂಗ್ ನಿಮಗೇನಾದರೂ ಟಫ್ ಅನಿಸುತ್ತೆ, ಇದೇನಾದರೂ ಫಸ್ಟು ಭಯ ಅನ್ನಿಸ್ತು. ಬಟ್ ಆಮೇಲೆ ಕಲ್ತ ಮೇಲೆ ಐ ವಾಂಟ್ ಟು ಡೂ ಇಟ್ ಎವ್ರಿ ಡೇ. ಅಂದರೆ ನನಗೆ ಒಂದು ಚೂರು ಐಡಿಯಾನೂ ಇರಲಿಲ್ಲ ನನಗೆ ಕುದುರೆ ತೊಗೋಬೇಕು, ಕುದುರೆ ಕಲಿಬೇಕು, ಕುದುರೆ ತೊಗೋಬೇಕು, ಆ ಥರದ್ದು ಒಂದು ಕಾರ್ನರ್ ಆಫ್ ಮೈ ಮೈಂಡಲ್ಲೂ ಇರಲಿಲ್ಲ ಅಲ್ವಾ? ಇವತ್ತು ಆ ಕಾನ್ಫಿಡೆಂಟ್ ಬಂದಿದೆ. ಇವತ್ತು ನನಗೆ ಓ ಮೈ ಗಾಡ್, ಕುದುರೆ ನೋಡಲಿಲ್ಲ ಅಂದ್ರೇ ನನಗೆ ಐ ಆಮ್ ಮಿಸ್ಸಿಂಗ್ ಸಮಥಿಂಗ್ ಇನ್ ಮೈ ಡೇ ಅನ್ನೋ ಥರ. ಸೊ ಜನ ಎಲ್ಲರೂ ಹೇಳ್ತಾರೆ, ನನಗೂ ಅನ್ಕೊತಾ ಇರ್ತಾರೆ, ಏನಕ್ಕೆ ಇಷ್ಟು ಫೋಕಸ್ ಮಾಡ್ತೀನಿ ನಿನ್ನ ಮೇಲೆ ಏನಕ್ಕೆ ಫೋಕಸ್ ಮಾಡ್ತೀನಿ ಅಂತ ಅನ್ಕೊತಾ ಇರ್ಬೋದು. ಉದ್ದೇಶ ಒಂದೇ, ಏನಂದರೆ ನಾನು ಕಲ್ತಿದ್ದೀನಿ ಅಂತ ನನಗೆ ಗೊತ್ತಿರೋ ಸರ್ಕಲ್ ಹಂಗೆ ತುಂಬ ಹುಡುಗರುಗಳು ಫಿಟ್ನೆಸ್ಗೆ ಮತ್ತು ಹಾರ್ಸ್ ರೈಡಿಂಗ್ಗೆ ತುಂಬ ಮೋಟಿವೇಟ್ ಆಗಿದೆ. ಹುಡುಗಿರುಗಳು ಮುಂದೆ ಬರ್ತಾಯಿಲ್ಲ. ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಫಿಟ್ನೆಸ್ ಏನಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ.
ಸೊ ನಾನು ನಿನ್ನನ್ನು ರೆಡಿ ಮಾಡಿ ರೈಡಿಂಗ್ ಕಳಿಸಿ ಫಿಟ್ನೆಸ್ಸಿಂದ ಮೋಟಿವೇಟ್ ಮಾಡಿಸಿ ನಾನು ಹೇಳಕ್ಕೆ ಹೊರಟಿರೋದು ಎಲ್ಲರನ್ನು ಮೋಟಿವೇಟ್ ಮಾಡೋಣ. ಎಲ್ಲ ಹುಡುಗಿರ್ಗು ಇಷ್ಟು ಆರಾಮಿದೆ ಅಲ್ವಾ? ನನ್ನನ್ನು ನೋಡಿದ್ರೆ ಫಸ್ಟ್ ಡೇ ಬರೋವಾಗ ಐ ವಾಸ್ ಥಿಂಕಿಂಗ್ ಅಂದರೆ ಹೆಂಗೋ ಏನೋ ಹೋಗ್ತಾ ಇದ್ದೀನಿ ಅನ್ನೋ ಥರ ಒಂದು ಥಾಟ್ ಇತ್ತು. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಕಮಿಂಗ್ ನನಗೆ ಇಲ್ಲಿ ಕಂಫರ್ಟ್ ಆಗಿರ್ಬೋದು, ಇಲ್ಲಿ ಎಲ್ಲರೂ ಇರೋ ಟೀಮ್ ಆಗಿರ್ಬೋದು, ದೇ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್. ಅಂದರೆ ಹೊರಗಡೆಯವರು ಅಂತಾನೆ ಅನಿಸ್ಲಿಲ್ಲ ನನಗೆ. ಇವರೆಲ್ಲ ತುಂಬ ವರ್ಷದಿಂದ ಪರಿಚಯ, ಆ ಥರ ಫೀಲಿಂಗೇ ಬಂದ್ಬಿಡ್ತು. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಸೊ ಎಲ್ಲರಿಗೂ ಅದೇ ಥರ ಆಗಬೇಕು. ಬಟ್ ಪ್ರತಿಯೊಬ್ಬರೂ ಆಮೇಲೆ ಫಿಟ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ದ ಬೆಸ್ಟ್ ವೇ ಹಾರ್ಸ್ ರೈಡಿಂಗ್. ಯಾಕಂದರೆ ನಮ್ಮನ್ನು ಬೆಳಗ್ಗೆ ಬೇಗ ಏಳ್ಸುತ್ತೆ ಅದೇ ಮೇನ್ ಅಲ್ವಾ? ನಾಳೆ ಅನ್ನೋದನ್ನು ಮರೆಸುತ್ತೆ, ಇಲ್ಲ ಇವತ್ತೇ ಮಾಡೋಣ ಅಂತ ಅನಿಸುತ್ತೆ. ಸೊ ಅಲ್ಲಿಂದ ನಮ್ಮ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಟ್ರಸ್ಟ್ ಮಾಡಿ ನಮ್ಮನ್ನು ಫಾಲೋ ಮಾಡ್ತಾ ಇರೋರು ಇರ್ಬೋದು, ನಮ್ಮನ್ನು ಟ್ರಸ್ಟ್ ಮಾಡಿರೋ ಜನಗಳಿಗೆ ನಮ್ಮ ಕಡೆಯಿಂದ ಏನು ಕೊಡೋಕ್ಕಾಗುತ್ತೆಪ್ಪ ಅಂದರೆ ಒಂದು ಮೋಟಿವೇಟ್, ಇಲ್ಲ ನಮ್ಮ ಹತ್ರ ಬಂದವ್ರಿಗೆ ಒಂದು ಟ್ರೈನಿಂಗ್ ಕೊಡ್ಬೋದು. ಹತ್ರ ಬರೋಕ್ಕಾಗದೇ ಇರೋರಿಗೆ ಕಾನ್ಫಿಡೆನ್ಸ್. ಹಾಂ, ಅದನ್ನು ಆ್ಯಕ್ಚುಲಿ ನೀನು ಎಷ್ಟೋ ಹುಡುಗಿರುಗಳಿಗೆ ಇಲ್ಲ ನೇಹಾನೇ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ, ಈಗ ನಿಮ್ಮ ಸರ್ಕಲಲ್ಲಿ ಹೇಳ್ತಾರಲ್ವಾ? ಹೌದು, ತುಂಬ ಜನ. ನೆನ್ನೆ ನಾನು ಒಂದು ಬರ್ತ್ಡೇಗೆ ಹೋಗಿದ್ದೆ, ಅಲ್ಲಿ ಎಷ್ಟು ಜನ ಬಂದು ಮಾತಾಡ್ಸಿದ್ರು. ಆ್ಯಂಡ್ ಎವ್ರಿ ಒನ್ ಇವಾಗ ನನ್ನ ಕೇಳೋದೇ ಫಸ್ಟ್ ಕ್ವೆಶ್ಚನು, ಎಲ್ಲಿ ನಿಮ್ಮ ಕುದುರೆ ಅದೇ ಕೇಳೋದು. ಐ ಲೈಕ್ ಕರ್ಕೊಬರ್ತೀನಿ ಅಂತ ಹೇಳ್ತೀನಿ. ಸೊ ನೇಹಾ ಸ್ಟೇ ಬಂತು ನೋಡಿ, ಎಷ್ಟೊತ್ತಾಯಿತು ಇದೆಲ್ಲ 3 ಕಿಲೋಮೀಟರ್ಸ್ ಇದೆ ಅಲ್ಲ, ನಾಟ್ ಇವನ್ 10 minutes ಸ್ವಲ್ಪ ಬಂದಿದ್ದೀವಿ. Thank you. ಇಲ್ಲಿ ಆ್ಯಕ್ಚುಲಿ ಆಮೆ ಬಿಟ್ಟಿದೆ, ಎಲ್ಲ ತಪ್ಪಿಸ್ಕೊಬಿಟ್ಟಿದೆ. ದಪ್ಪ ಆಮೆ ಇತ್ತಲ್ಲ. ಸ್ಟಾಪ್. ಇವರಿಬ್ಬರು ಆ್ಯಕ್ಚುಲಿ ಫ್ರೆಂಡ್ಸು. ಅರ್ಜುನ್ ಇವನು ಜಾಸ್ತಿ ಕಚ್ಚಾಡಲ್ಲ. ಹಾಂ, ಗುಡ್. ಫಸ್ಟ್ ಸೀಟ್ ತೆಗೆದುಬಿಡು. ಮೇಕೆ He can't wait. ತಿನ್ಬಿಡ್ಬೇಕು. ಊಟ ಕೊಟ್ಟಿಲ್ದೆ ನಂಗೆ ಆಡ್ತೀವಿ ಶಂಭು ನೀನು. ಭವಾನಿ ಊಟ ಕೊಡಲ್ವಾ ನೀವು? Have fun bro. Have fun bro. Sit down. Sit down. Down. Good boy. Roll. Sit down. Sit down. Sit Charlie. Sit. ಇಲ್ಲೇ ಬೆಳೆದಿರೋ ತರಕಾರಿ. Charlie. छोड़ो साउंड मत करो, नहीं आता. Hey! ಸೊ ನೇಹಾ, ನಮ್ಮ ಆಡಿಯನ್ಸ್ಗೆ ಹೇಳಿ ಇಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀವಿ. ಸ್ಟೇ ಬಿಟ್ಟು ಅಂದರೆ ನಮ್ಮ ಸ್ಟೂಡೆಂಟ್ಸಿಗೆ ಬಿಟ್ಟು
ಇದನ್ನು ಯಾರಿಗೆಲ್ಲ ಕೊಡೋಕೆ ಹೊರಟಿದ್ದೀವಿ ಅಂತ ನೀವೇ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಯಾಕಂದರೆ Okay. ಯಾಕೆ ಹೋದ ಇವ್ರು ಎಕ್ಸ್ಪ್ಲೇನ್ ಮಾಡ್ತಿರೋದು, ಇಲ್ಲಿ ಕಂಪ್ಲೀಟ್ ಈವೆಂಟ್ನ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಒಂದು ಹಾರ್ಸ್ ಜೊತೆ ಡಿನ್ನರ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ನ ಯೂನಿಕಾಗಿ ಕೊಡೋಣ ಅಂತ ನೇಹ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆ ಪ್ಲ್ಯಾನ್ ಪ್ರಕಾರ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ನೇಹ? ಎಸ್. ಸೊ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ನಿಮಗೆ ಯೂಶಲಿ ಎಲ್ಲ ಕಡೆ ನೀವು ಯಾವುದೇ ಹೋಟೆಲ್ಗೆ ಹೋದ್ರೂ ನಾರ್ಮಲ್ ಫುಡ್ ಅಂದರೆ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದೇ ಇಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂದರೆ ಕುದುರೆ ಜೊತೆ ಫುಡ್ ಐ ಡೋಂಟ್ ಥಿಂಕ್ ಎಲ್ಲೂ ಸಿಗುತ್ತೆ ನಿಮಗೆ ಅಂತ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ಕುದುರೆ. ಇಲ್ಲಿ ಬಂದರೆ ಊಟ ಅಥವಾ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಬಂದರೆ ಅದ್ರ ಜೊತೆ ಕುದುರೆ ಜೊತೆ ಊಟ ತಿಂಡಿ ಮಾಡ್ಬೋದು. ಆ್ಯಂಡ್ ಆಲ್ಸೋ ಬುಕ್ಕಿಂಗ್ಸ್ ಇರುತ್ತೆ. ನೀವು ಇದರ್ ಸನ್ರೈಸ್ ಚೂಸ್ ಮಾಡ್ಬೋದು, ಇಲ್ಲ ಸನ್ಸೆಟ್ ಚೂಸ್ ಮಾಡ್ಬೋದು. ಅಕಾರ್ಡಿಂಗ್ಲಿ ಯು ಕ್ಯಾನ್ ಕಮ್ ಹಿಯರ್. ಅಂದರೆ ಈವೆಂಟ್ಸ್ ಆರ್ಗನೈಸ್ ಮಾಡ್ತೀವಿ, ಬೀಟ್ ಬರ್ತ್ಡೇಸ್, ಬ್ರೈಡ್ ಟು ಬಿ, ಇಲ್ಲಾಂದರೆ ಆ್ಯನಿವರ್ಸರೀಸ್, ಪ್ರಪೋಸಲ್ಸ್, ಆ ಥರ ನಾವೇ ಡೆಕೋರೇಟು ಮಾಡಿ ನಿಮಗೆ ಲಂಚ್, ಡಿನ್ನರ್ ಆ್ಯಂಡ್ ಅದೇ ಫುಡ್ ಎಲ್ಲ ರೆಡಿ ಮಾಡಿ ವಿ ವಿಲ್ ಆರ್ಗನೈಸ್ ಇಟ್ ಫಾರ್ ಯು. ಅಂದರೆ ನೀವು ಮುಂಚೆನೇ ಬುಕ್ ಮಾಡಿಕೊಂಡು ಯು ವಿಲ್ ಹ್ಯಾವ್ ಟು ಕಮ್ ಹಿಯರ್. ಆ್ಯಂಡ್ ಇಲ್ಲಿ ನಿಮಗೆ ಫೋಟೋಸ್, ವಿಡಿಯೋಸ್ ಎಲ್ಲ ನಮ್ಮ ಕಡೆಯಿಂದನೇ. ದೆರ್ ವಿಲ್ ಬಿ ಕಾಂಪ್ಲಿಮೆಂಟ್ರಿ ಸರ್ವಿಸಸ್. ಆ್ಯಂಡ್ ಆಲ್ಸೋ ಅಕಸ್ಮಾತ್ ಅದ್ರ ಜೊತೆಗೆ ಇಫ್ ಯು ವಾಂಟ್ ಸಫಾರಿ, ಯು ಕ್ಯಾನ್ ಬುಕ್ ಸಫಾರಿ ಆಲ್ಸೋ. ಇಲ್ಲಿಂದ ಕಾಡೊಳಗಡೆ ಕರ್ಕೊಂಡು ಹೋಗ್ತಾರೆ. 1 hour ಸಫಾರಿನೂ ಇರುತ್ತೆ, ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಯು ಕ್ಯಾನ್ ಬುಕ್ ದಟ್ ಪ್ರಿಯರ್ ಓನ್ಲಿ. ಮತ್ತು ಇದನ್ನು ಈ ಎಕ್ಸ್ಪೀರಿಯನ್ಸ್ ನಿಮ್ಗಳಿಗೂ ಗೊತ್ತಾಗಲಿ ಅಂತ ಹೇಳಿ ಇವಾಗ ಫಸ್ಟ್ ಈವೆಂಟ್ ಮಾಡ್ತಾಯಿದ್ದೀವಿ. ಅಂದರೆ ಯಾವ ಥರ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ನ ಆರ್ಗನೈಸ್ ಮಾಡ್ತೀವಿ ಅಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಮತ್ತು ಸದ್ಯಕ್ಕೆ ನಮ್ಮದು ಯಾವುದೇ ಥರ ವೆಬ್ಸೈಟ್ ಆಗಲಿ ನೇಮ್ಸ್ ಆಗಿ ಇನ್ನೂ ಇಟ್ಟಿಲ್ಲ. ಇವಾಗ ಏನಾದರೂ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಸಿದ್ರೆ ಕೌಬಾಯ್ ಚರಿತ್ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ಗೆ ಬಂದು DM ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಸ್ವಲ್ಪ ದಿನ ಎಲ್ಲ ಸೆಟಪ್ ಆಗಿ ಕಂಪ್ಲೀಟ್ ಆಗೋ ತನಕ, ಅದಕ್ಕೂ ಮುಂಚೆ ನಿಮ್ಗೆ ಏನಾದರೂ ನಮ್ಮ ವೀಡಿಯೋಸ್ ಇಷ್ಟ ಆಗಿ ನಿಮಗೆ ಸಫಾರಿ ಹೋಗಬೇಕು, ಈ ಥರ ಪಾರ್ಟಿ ಆರ್ಗನೈಸ್ ಮಾಡಬೇಕು, ನಿಮ್ಮದು ಇನ್ವಾಲ್ವ್ ಆಗಬೇಕು, ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಇನ್ಸ್ಟಾಗ್ರಾಮ್ ಬಂದು ಕೌಬಾಯ್ ಚರಿತ್ಗೆ ನನಗೆ DM ಮಾಡಿದ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇಲ್ಲಿ ಯಾವ ಥರ ಬುಕ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ನಾವಿಲ್ಲಿ ಏನು ಅಂದರೆ ಆ ಡಿನ್ನರ್ ವಿತ್ ಹಾರ್ಸ್ ಥೀಮ್ ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಅಲ್ಲಿ ತನಕ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನೆಕ್ಸ್ಟ್ ವಿಡಿಯೋ ನೋಡಿ, ನಿಮಗೆ ಫುಲ್ ಕ್ಲಾರಿಟಿ ಬರುತ್ತೆ. ಸಪೋರ್ಟ್ ಮಾಡ್ತಾರೆ ಇದೇ ಥರ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಬಾಯ್.